ಕವಿಗಳಾಗಿ, ದಾಸೋತ್ತಮರಾಗಿ, ಕೀರ್ತನಕಾರರಾಗಿ ಶ್ರೇಷ್ಠ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದಂತಹ ಕನಕದಾಸರ ಒಂದು ಕೀರ್ತನೆಯನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಕನಕದಾಸರು ಕೀರ್ತನೆ ಧರೆಯ ಭೋಗವನ್ನು ನಂಬಿ ಇದ್ದ. ಈ ಒಂದು ಕೀರ್ತನೆ ಕನಕದಾಸರ ಜನಪ್ರಿಯ ಕೀರ್ತನೆಗಳು. ಸಂಪಾದಕರು ಹೋರ ಸತ್ಯನಾರಾಯಣ ರಾವ್ ಅನ್ನುವರ ಸಂಪಾದಕತ್ವದಲ್ಲಿರ್ತಕ್ಕಂಥದ್ದು. ಇದನ್ನು ಅಂಕಿತ ಪ್ರಕಾಶನದವರು 2003ರಲ್ಲಿ ಇದನ್ನು ಪ್ರಕಟಿಸಿದ್ದಾರೆ. ಇಲ್ಲಿ ಧರೆಯ ಭೋಗವನ್ನು ನಂಬಿ ಅನ್ನೋದು ಕನಕದಾಸರ ಕೀರ್ತನೆಯ ಶೀರ್ಷಿಕೆ. ಅದನ್ನು ಒಂದು ಸಲ ನಾನು ವಾಚಿಸ್ತೀನಿ. ಧರೆಯ ಭೋಗವನ್ನು ನಂಬಿ ಹರಿಯ ಮರೆದು ಕೆಡಲು ಬೇಡ. ಧರೆಯ ಭೋಗ ಕನಸಿನಂತೆ ಕೇಳು ಮಾನವ. ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದ ಕನಸು ಕಂಡನೆಂತೆಯೇ ಪುರದ ಅರಸು ಸತ್ತನವಗೆ ವರಕುಮಾರರಿಲ್ಲದಿರಲು ಕರಿಯ ಕೈಲಿ ಕುಸುಮ ಮಾಲೆ ಇತ್ತು ಪುರದಳು. ಬಿಡಲದಾರ ಕೊರಳಿನಲ್ಲಿ ತೊಡರಿಸಲ್ಕೆ ಅವರ ಪಟ್ಟದೊಡೆಯರನ್ನು ಮಾಳ್ಪೆವೆಂದು ಬಿಟ್ಟರಲ್ಲಿಯೇ ಒಡನೆ ತನ್ನ ಕೊರಳಿನಲ್ಲಿ ತೊಡರಿಸುವುದ ಕಂಡು ತಿರುಕ ಪಡವಿಯಾಣ್ಮೆನಾದೆನೆಂದು ಹಿಗ್ಗುತ್ತಿದ್ದನು. ಪಟ್ಟಗಟ್ಟಲಾಗನೃಪರು ಕೊಟ್ಟರವಗೆ ಕಪ್ಪಗಳನ್ನು ನೆಟ್ಟನವನು ರಾಜ್ಯವಾಳ್ದ ಕನಸಿನಲ್ಲಿಯೇ ಪಟ್ಟದರಸಿಯೊಳಗೆ ಸುಖವ ಪಟ್ಟು ಮನದಿ ಹರುಷಗೊಳ್ಳಲು ಹುಟ್ಟಿದವು ಹೆಣ್ಣು ಗಂಡು ಮಕ್ಕಳಾಗಲೇ. ಓಲಗದೊಳಗಿರುತ್ತ ತೊಡೆಯ ಮೇಲೆ ಮಕ್ಕಳಾಡುತ್ತಿರಲು ಲೀಲೆಯಿಂದ ಚಾತುರಂಗ ಬಲವ ನೋಡುತ್ತ ಲೋಲನಾಗಿ ನೆನೆದು ಮನದಿ ಪೇಳೆ ಮಂತ್ರಿಗಳಿಗೆ ಆಗ ಬಾಲೆಯರನ್ನು ನೋಡಿ ಮದುವೆ ಮಾಡ್ಪೆನೆಂದನು. ನೋಡಿ ವರರನ್ ಎನ್ನುತ್ತ ಕಳುಹೆ ನೋಡಿ ಬಂದೆವೆನಲು ಜಿಯ ಮಾಡೆ ಮದುವೆ ಮಂಟಪವನ್ನು ರಚಿಸಿರೆಂದನು. ಗಾಢ ಸಂಭ್ರಮೋದಳು ಕೂಡಿ ಮಾಡಿದವನ ಮದುವೆಗಳನ್ನು ರೂಢಿಪಾಲರೆಲ್ಲ ಕೇಳಿ ಮೆಚ್ಚುವಂದದಿ. ಧನದ ಮದವು, ರಾಜ್ಯ ಮದವು, ವನಿತೆ ಮದವು, ಸುತರ ಮದವು ಕನಸಿನಲ್ಲಿ ಕಂಡು ತಿರುಕ ಹಿಗ್ಗುತ್ತಿದ್ದನು. ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆ ಕಂಡು ಕನಸಿನಲ್ಲೇ ದಿಗಿಲುಗೊಂಡು ಕಣ್ಣು ತೆರೆದನು. ಮೆರೆಯುತ್ತಿದ್ದ ಭಾಗ್ಯವೆಲ್ಲ ಹರಿದು ಹೋಯಿತೆಂದು ತಿರುಕ ತಿರುವುದಕ್ಕೆ ನಾಚುತ್ತಿದ್ದ ಮರುಳನಂದದಿ. ಸಿರಿಯು ಕನಸಿನಂತೆ ಕೇಳು ಅರಿತು ಕೇಶವನ್ನ ಹರುಷದಿಂದ ಭಜಿಸೆ ನಿತ್ಯ ಸುಖವನೀವನು. ಈ ಒಂದು ಕೀರ್ತನೆ ಬಹಳ ಜನಪ್ರಿಯವಾದ್ದು. ಚಿಕ್ಕ ವಯಸ್ಸಿನಿಂದಲೂ ಎಲ್ಲರೂ ಕೇಳಿ ಬೆಳೆದಿರ್ತಕ್ಕಂಥದ್ದು. ಇದೊಂದು ಕಥನ ಗೀತೆ, ನೀತಿ ಕಥೆಯನ್ನು ಹೇಳ್ತಕ್ಕಂಥ ಗೀತೆ. ಇದನ್ನು ಕನಕದಾಸರು ಭೋಗಷಟ್ಪದಿಯಲ್ಲಿ ಬರೆದಿದ್ದಾರೆ. ಭೋಗಷಟ್ಪದಿ ಅಂದರೆ 1, 2, 4, 5ನೇ ಸಾಲಿನಲ್ಲಿ 3 ಮಾತ್ರೆಯ 4 ಗಣ ಬರುತ್ತೆ. 3 ಮತ್ತು 6ನೇ ಸಾಲಿನಲ್ಲಿ 3 ಮಾತ್ರೆಯ 6 ಗಣ ಹಾಗೂ 1 ಗುರು ಬರುತ್ತೆ. ಇದನ್ನು ಭೋಗಷಟ್ಪದಿ ಅಂತ ಕರೀತಾರೆ. ಆ ಭೋಗಷಟ್ಪದಿಯಲ್ಲಿ ಈ ಒಂದು ಕೀರ್ತನೆಯನ್ನು ಕನಕದಾಸರು ರಚಿಸಿದ್ದಾರೆ. ಇದರಲ್ಲಿ ಕನಕದಾಸರು ಏನು ಹೇಳ್ತಾರೆ, ಧರೆಯ ಭೋಗವನ್ನು ನಂಬಿ ಹರಿಯ ಮರೆದು ಕೆಡಲು ಬೇಡ. ಈ ಧರೆಯ ಭೋಗ, ನಾವೇನೇ ಸಿರಿ ಸಂಪತ್ತನ್ನು ಅನುಭವಿಸಿದ್ರೂ ಕೂಡ ಇದು ಭೂಮಿಯ ಭೋಗ ಅಷ್ಟೇ. ನಾವು ಎಲ್ಲಿಂದನೂ ತಂದೂ ಇಲ್ಲ, ಎಲ್ಲಿಗೂ ತಗೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಇದು ಭೂಮಿಯಲ್ಲೇ ಬಿಟ್ಟು ಹೋಗ್ತಕ್ಕಂಥದ್ದು. ಭೂಮಿಯಲ್ಲಿ ಇರೋವರೆಗೂ ನಾವು ಅನುಭವಿಸ್ಬೇಕು ಅಷ್ಟೇ. ಹೀಗಾಗಿ ಅದನ್ನು ಕನಕದಾಸರು ಧರೆಯ ಭೋಗ ಅಂತ ಕರೀತಾರೆ. ನೆಲ ಆಗ್ಬೋದು, ಜಲ ಆಗ್ಬೋದು, ಪಂಚಭೂತಗಳಾಗ್ಬೋದು, ಎಲ್ಲವೂ ಕೂಡ, ಸಮುದ್ರ ಆಗ್ಬೋದು, ಎಲ್ಲ ಸಂಪತ್ತು ಕೂಡ ಭಗವಂತಂದು ಧರೆಯ ಭೋಗ ಇದು. ಇದನ್ನು ಮೆಚ್ಚಿ ಕೆಡಲು ಬೇಡ, ಹರಿಯ ಮರೆದು ಕೆಡಲು ಬೇಡ. ಹರಿ ಮರೆತು ಕೆಡಬೇಡಪ್ಪ. ನಮ್ಮನ್ನು ಸೃಷ್ಟಿಸಿರ್ತಕ್ಕಂಥವನು ಭಗವಂತ, ನಮ್ಮನ್ನು ಕಾಪಾಡ್ತಕ್ಕಂಥವನು ಭಗವಂತ, ನಮಗೆ ಮುಕ್ತಿಯನ್ನು ಪ್ರಾಪ್ತಿ ಮಾಡ್ತಕ್ಕಂಥವನು ಭಗವಂತ. ಆದ್ದರಿಂದ ಹರಿಯ ಮರೆದು ಕೆಡಲು ಬೇಡ.
ಹರಿ ಮರೆತರೆ ಇದು ಎಷ್ಟೆಲ್ಲ ಸುಖ ಸಂಪತ್ತನ್ನು ಅನುಭವಿಸ್ಬಿಟ್ಟು ಭಗವಂತನ ನಾನು ನೆನಪು ಮಾಡ್ಕೊಳ್ಳದೇ ಇದ್ದರೆ ಮತ್ತೆ ಮತ್ತೆ ಜನ್ಮವನ್ನು ಪಡೆದು ಬರಬೇಕಾದಂಥ ಸಂದರ್ಭ ಬರುತ್ತೆ. ಆದ್ದರಿಂದ ಹರಿಯನ್ನು ನೆನಿ ಅಂಥೇಳಿ ಕನಕದಾಸರು ಹೇಳ್ತಾ ಇದ್ದಾರೆ. ಧರೆಯ ಭೋಗ ಕನಸಿನಂತೆ ಕೇಳು ಮಾನವ. ಈ ಧರೆ ಭೋಗ ಎಲ್ಲ ಕನಸಿನಂಗೆ ಅಷ್ಟೇ, ಇವತ್ತಿರುತ್ತೆ ನಾಳೆ ಇರಲ್ಲ. ನಾವು ನೋಡ್ತಾನೆ ಇದ್ದೀವಿ. ವಯನಾಡಲ್ಲಿ ಗ್ರಾಮಗಳನ್ನೆಲ್ಲ ಗ್ರಾಮ ಎಲ್ಲ ಕೊಚ್ಕೊಂಡು ಹೋಯಿತು. ಆಮೇಲೆ ಕಿಲಾರಿ, ಲಾತೂರು ಅಂಥ ಕಡೆ ಭೂಕಂಪ ಆಗಿ ಎಲ್ಲ ಸರ್ವನಾಶ ಆಯಿತು. ಎಲ್ಲ ಕಡೆ ಅಪಘಾತ, ಆಘಾತ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಲಕ್ಷ್ಮಿ ಚಂಚಲಳು. ಈ ಭೋಗ ಎಲ್ಲ ನಮ್ಗೆ ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಇದು ಶಾಶ್ವತ ಅಲ್ಲ. ಶಾಶ್ವತವಾದದ್ದು ಭಗವಂತನ ಕರುಣೆ, ಕೃಪೆ. ಆ ಭಗವಂತನ ಕರುಣೆ, ಕೃಪೆಯನ್ನು ನಾವು ಪಡಿಬೇಕಾದ್ರೆ ಭಗವಂತನ ನಾಮವನ್ನು ಜಪಿಸಬೇಕು. ನಾಮನೇ ಭಗವಂತ, ಭಗವಂತನೇ ನಾಮ ಅಂಥೇಳಿ ಸದಾ ಭಗವಂತನಿಗೆ ನಾವು ಕೃತಜ್ಞತರಾಗಿ ಇದ್ದು ಭಗವಂತನನ್ನು ಜಪಿಸ್ಬೇಕು ಅಂದ್ಬಿಟ್ಟು ಈ ಒಂದು ಕೀರ್ತನೆಯಲ್ಲಿ ನೀತಿಕಥೆಯ ರೂಪದಲ್ಲಿ, ದೃಷ್ಟಾಂತದ ರೂಪದಲ್ಲಿ ಕನಕದಾಸರು ಬಹಳ ಸೊಗಸಾಗಿ ಹೇಳಿದ್ದಾರೆ. ಪದ್ಯ ನೋಡೋದಕ್ಕೆ ಬಹಳ ಸರಳ, ಸುಂದರ, ಆದರೆ ಅದರಲ್ಲಿರ್ತಕ್ಕಂಥ ಆಧ್ಯಾತ್ಮ ವಿಚಾರ ಇದೆಯಲ್ಲ, ಅದು ಅಪ್ರತಿಮವಾದದ್ದು. ಅಂತಹ ಆಧ್ಯಾತ್ಮದ ವಿಚಾರವನ್ನು ಇಂತಹ ಸರಳ ನೀತಿಕಥೆಯಲ್ಲಿ ಕನಕದಾಸರು ಹೇಳ್ತಾ ಇದ್ದಾರೆ. ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲ್ಲೊಂದ ಕನಸ ಕಂಡನಂತೆಯೇ. ಅವನೇ ತಿರುಕ ಅಂದರೆ ನಾವೆಲ್ಲರೂ ತಿರುಕರೆ, ಎಲ್ಲರೂ ಭಿಕ್ಷೆ ಬೇಡಿನೇ, ಭಗವಂತನ ಬೇಡಿ ಪಡ್ಕೊಂಡಿರೋದೆ. ಹೀಗಾಗಿ ಭಗವಂತನ ಭಿಕ್ಷೆನೇ ನಾವೇನು ಅನುಭವಿಸಿದ್ರು ಅದೆಲ್ಲವೂ ಭಗವಂತನ ಭಿಕ್ಷೆನೇ. ಹಾಗೆ ಒಬ್ಬ ಭಿಕ್ಷುಕ ಒಂದು ಮುರುಕು ಧರ್ಮಶಾಲೆಯಲ್ಲಿ ಮಲ್ಕೊಂಡಿರ್ತಾನೆ. ಅವನ ಸಂತೃಪ್ತವಾದಂಥ ಜೀವನ, ಭಿಕ್ಷೆ ಬೇಡಿದ್ರೂ ಕೂಡ. ಹಾಗೆ ಅವನಿಗೆ ಸುಂದರವಾದಂಥ ಕನಸು ಬೀಳುತ್ತೆ. ಯಾವಾಗಲೂ ಸಂತೃಪ್ತವಾದ ಜೀವನ, ನೆಮ್ಮದಿ ಇದ್ದರೆ ನಮಗೆ ಒಳ್ಳೆಯ ಕನಸು ಬೀಳುತ್ತೆ. ಇಲ್ಲದೇ ಇದ್ದರೆ ನಮಗೆ ಕೆಟ್ಟ ಕನಸು ಬೀಳುತ್ತೆ. ನಾವೇನಾದರೂ ಕೆಟ್ಟ ಕೆಲಸ ಮಾಡಿ ಕೆಟ್ಟ ರೀತಿಯಲ್ಲಿ ಸಂಪಾದಿಸಿದ್ರೆ ಯಾವಾಗ ಬಂದು ಪೊಲೀಸ್ನವ್ರು ಬರ್ತಾರೋ, ಯಾರು ಬಂದು ನಮ್ಮನ್ನು ಎಳ್ಕೊಂಡು ಹೋಗ್ತಾರೋ ಅನ್ನೋದು ಬಾಧಿಸುತ್ತೆ. ಆದರೆ ನಾವು ಏನೂ ಮಾಡದೆ ಒಳ್ಳೆ ಕೆಲಸ ಮಾಡಿಕೊಂಡು ತಿಂದರೂ ಕೂಡ ಸಂತೃಪ್ತವಾಗಿ ಜೀವನವನ್ನು ಮಾಡ್ಬೋದು ಅಂಥೇಳಿ ನಮಗೆ ಇದರಿಂದ ನಮಗೆ ಗೊತ್ತಾಗುತ್ತೆ. ಆ ಒಂದು ತಿರುಕ ಒಂದು ಕನಸನ್ನು ಕಾಣ್ತಾನೆ ಭಿಕ್ಷುಕ. ಏನಂತ, ಪುರದ ರಾಜ ಸತ್ತನವಗೆ ವರಕುಮಾರರಿಲ್ಲದಿರಲು. ಆ ಊರಿನ ರಾಜ ಸತ್ತು ಹೋಗಿದ್ದಾನೆ. ಅವನಿಗೆ ರಾಜಕುಮಾರರು ಇರಲಿಲ್ಲ, ಮಕ್ಕಳಿರಲಿಲ್ಲ. ಹೀಗಾಗಿ ವಂಶಪಾರಂಪರ್ಯವಾಗಿ ಅರಸುತನ ಹೋಗಬೇಕಾಗಿತ್ತು ಮಕ್ಕಳಿಗೆ. ಆದರೆ ಅವನಿಗೆ ಮಕ್ಕಳಿಲ್ಲದೆ ಇರೋದ್ರಿಂದ ಅವನು ರಾಜನ ಒಂದು ಪಟ್ಟಾಭಿಷೇಕ ಮಾಡುವುದಕ್ಕೆ ಯಾರನ್ನಾದರೂ ಒಬ್ಬರನ್ನು ಆರಿಸ್ಬೇಕಲ್ಲ ಅಂಥೇಳಿ ಅವರು ಒಂದು ಕುರ್ಚಿಗೆ ಕಿತ್ತಾಡ್ದೇನೆ, ನಾನಾಗಬೇಕು ಅನ್ನೋ ಪೈಪೋಟಿ ಇಲ್ಲದೇನೆ ಒಂದು ಆನೆಗೆ ಒಂದು ಮಾಲೆಯನ್ನು ಅದರ ಸೊಂಡಲಿಗೆ ಕೊಟ್ಟು ಕಳಿಸ್ತಾರಂತೆ. ಯಾರ ಕೊರಳಿಗೆ ಅದು ಮಾಲೆ ಹಾಕುತ್ತೋ ಅವರನ್ನು ರಾಜನನ್ನಾಗಿ ಮಾಡ್ತಾರೆ ಅಂತ ಮಾಡಬೇಕು ಅಂತ ಒಂದು ನಿಯಮದಿಂದ ಕಳಿಸ್ಕೊಡ್ತಾರಂತೆ. ಕರಿಯ ಕೈಲಿ ಕುಸುಮ ಮಾಲೆ ಇತ್ತು ಪುರದಳು. ಕರಿಯ ಕೈಲಿ, ಆನೆ ಕೈಲಿ ಒಂದು ಹೂವಿನ ಮಾಲೆಯನ್ನು ಕೊಟ್ಟು ಕಳಿಸ್ತಾರೆ. ಬಿಡಲದಾರ ಕೊರಳಿನಲ್ಲಿ ತೊಡರಿಸಲ್ಕೆ ಅವರ ಪಟ್ಟದೊಡೆಯರನ್ನು ಮಾಡ್ಪೇವೆಂದು ಬಿಟ್ಟರಲ್ಲಿಯೇ. ಅದು ಯಾರು ಕೊರಳಿಗೆ ಹೋಗಿ ಹಾರ ಹಾಕುತ್ತೋ ಅವರನ್ನು ರಾಜರನ್ನಾಗಿ ಮಾಡ್ತೀವಿ ಅಂತ ಹೇಳಿ ಅವರನ್ನು ಆನೆಯನ್ನು ಕಳಿಸ್ತಾರೆ. ಒಡನೆ ತನ್ನ ಕೊರಳಿನಲ್ಲಿ ತೊಡರಿಸುವುದ ಕಂಡು ತಿರುಕ ಪೊಡವಿಯಾಣ್ಮನಾದೇನೆಂದು ಹಿಗ್ಗುತ್ತಿದ್ದನು. ಈ ನಮ್ಮ ಆ ಭಿಕ್ಷುಕನಿಗೆ, ತಿರುಕನಿಗೆ ಕನಸಲ್ಲಿ ಆ ಆನೆ ಬಂದು ಇವನ ಕೊರಳಿಗೆ ಹಾಕ್ಬಿಡುತ್ತಂತೆ. ಆಗ ಅವನಿಗೆ ಬಹಳ ಸಂತೋಷ ಆಗುತ್ತೆ. ತನ್ನ ಕೊರಳಲ್ಲಿ ಆ ಮಾಲೆಯನ್ನು ನೋಡಿ ಸಂತೋಷ ಆಗಿ, ಆಹಾ, ನಾನು ಈ ಒಂದು ರಾಜ್ಯದ ರಾಜನಾದೆ ಅಂತ ಹೇಳಿಬಿಟ್ಟು ಅವನಿಗೆ ಬಹಳ ಖುಷಿಯಾಗುತ್ತಂತೆ. ಪಟ್ಟಗಟ್ಟಲಾಗನೃಪರು ಕೊಟ್ಟರ ಬಗೆ ಕಪ್ಪಗಳನ್ನು. ಪಟ್ಟಾಭಿಷೇಕ ಆಯಿತು. ಅಕ್ಕಪಕ್ಕದ ಸಾಮಂತ ರಾಜರೆಲ್ಲ ಬಂದು ಅವನಿಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟರು. ನೆಟ್ಟನವನು ರಾಜ್ಯವಾಳ್ದ ಕನಸಿನಲ್ಲಿಯೇ. ಒಳ್ಳೆ ತಿರ್ಕ ಇವನು, ಒಳ್ಳೆ ಕನಸು ಬಿದ್ದಿದೆ. ಹೀಗಾಗಿ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ದ. ಪಟ್ಟದರಸಿಯೊಳಗೆ ಸುಖವ ಪಟ್ಟು ಮದುವೆನೂ ಆಯಿತು. ರಾಜ್ಕುಮಾರಿದು ಪಟ್ಟದರಸಿನೂ ಬಂದಳು. ಮನದಿ ಹರುಷಗೊಳ್ಳಲು ಪುಟ್ಟಿದವು ಹೆಣ್ಣು ಗಂಡು ಮಕ್ಕಳಾಗಲೇ. ಆಗಲೇ ಹೆಣ್ಣು ಗಂಡು ಮಕ್ಕಳು ಕೂಡ ಆಗೋಯ್ತು. ನಾವು 3 ಗಂಟೆ ಪಿಕ್ಚರ್ ನೋಡ್ತೀವಿ. ಆದರೆ ಇಲ್ಲಿ ಒಂದು ಇವನ ಕನಸು ಎಷ್ಟೊತ್ತು ಬಿದ್ದಿತ್ತೋ ಏನೋ, ಆ ಕನಸಿನಲ್ಲಿ ಎಲ್ಲ ಸುಖವನ್ನು ಅವನು ಅನುಭವಿಸ್ಬಿಟ್ಟ. ಓಲಗದಳೆಗಿರುತ್ತ ತೊಡೆಯ ಮೇಲೆ ಮಕ್ಕಳಾಡುತ್ತಿರಲು. ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ, ಮಕ್ಕಳು ಬಂದು ಅವನ ತೊಡೆ ಮೇಲೆ ಆಟ ಆಡ್ತಾವಂತೆ. ಎಂಥ ಖುಷಿ ನೋಡಿ ಅವನಿಗೆ. ಲೀಲೆಯಿಂದ ಚಾತುರಂಗ ಬಲವ ನೋಡುತ್ತಾ. ಆಮೇಲೆ ಅವನಿಗೆ ದೊಡ್ಡ ಸೈನ್ಯ ಬೇರೆ ಇದೆ, ಚತುರಂಗ ಬಲ ಸೈನ್ಯ ಇದೆ. ಆನೆ, ಕುದುರೆ, ಕಾಲಾಳು, ರಥ ಎಲ್ಲ ಇದೆ. ಆ ಸೈನ್ಯ, ನನ್ನ ಮಕ್ಕಳು, ರಾಣಿ, ರಾಜ್ಯ,
ನನಗೆ ಸಾಮಂತರು ಕಪಕಾಣಿಕೆ ಕೊಡ್ತಾ ಇರೋದು ಇದೆಲ್ಲವೂ ಕೂಡ ಅವನಿಗೆ ಸಂತೋಷವನ್ನು ಉಂಟು ಮಾಡಿದೆ. ಲೋಲನಾಗಿ ನೆನೆದು ಮನದಿ, ಲೋಲ ಆಗ್ಬಿಟ್ಟ, ಸಂಪತ್ತಿನ ಲೋಲ ಆಗ್ಬಿಟ್ಟ. ಈ ಭಗವಂತನನ್ನು ಸಂಪೂರ್ಣವಾಗಿ ಮರ್ತುಬಿಟ್ಟ. ಇದೆಲ್ಲವೂ ಬಂದಿರತಕ್ಕಂಥದ್ದು ನನ್ನ ಭಾಗ್ಯ ಅಂತ ತಿಳ್ಕೊಂಡು ಅವನು ತನ್ನ ಭಾಗ್ಯಕ್ಕೆ ಸಂತೋಷ ಪಡ್ತಾ ಇದ್ದಾನೆ. ಪೇಳೆ ಮಂತ್ರಿಗಳಿಗೆ ಆಗ ಬಾಲಯ್ಯರನ್ನು ನೋಡಿ ಮದುವೆ ಮಾಡ್ಪೇನೆಂದನು. ನೋಡಪ್ಪ, ನನ್ನ ಮಕ್ಕಳೆಲ್ಲ ದೊಡ್ಡವರಾದರು, ಬೇಗ ಅವ್ರಿಗೆ ಹೆಣ್ಣುಗಳು ನೋಡಿ ಮತ್ತು ಹುಡುಗಿಯರಿಗೆ ಗಂಡುಗಳನ್ನ ನೋಡಿ ಮದುವೆ ಮಾಡಬೇಕು ಅಂತ ಅಂದ್ಬಿಟ್ಟು ತನ್ನ ಮಂತ್ರಿಗಳಿಗೆ ಹೇಳ್ದ ಅವನು. ನೋಡಿ ವರನನ್ನೇನು ತಗೊಳ್ಳುಹೆ. ಅವರೆಲ್ಲ ಹೋದರು, ಎಲ್ಲ ಒಳ್ಳೆಯ ಗಂಡುಗಳನ್ನು ನೋಡಿದ್ರು. ನೋಡಿ ಬಂದೇವೆನಲು ಜೀಯ, ಸ್ವಾಮಿ ಹೋಗಿ ನೋಡ್ಕೊಂಬಂದ್ವು, ಒಳ್ಳೊಳ್ಳೆ ವರಗಳು ನಮಗೆ ಸಿಕ್ತು, ನೀವು ಮದುವೆ ಮಾಡ್ಬೋದು ಅಂತ ಹೇಳಿದ್ರು. ಮಾಡೇ ಮದುವೆ ಮಂಟಪವನ್ನು ರಚಿಸಿರೆಂದನೋ. ಇನ್ನೇನು ತಡ, ಒಳ್ಳೊಳ್ಳೆ ಗಂಡುಗಳು ಸಿಕ್ಕಿದ ಮೇಲೆ ಮಂಟಪ ರಚಿಸ್ಬಿಡಿ, ಮದುವೆ ಮಂಟಪನ ಮಾಡೇ ಬಿಡೋಣ ಮದುವೆನ ಅಂಥೇಳಿ ವೈಭವದಿಂದ ಮದುವೆಯನ್ನು ಮಾಡ್ದ. ಗಾಢ ಸಂಭ್ರಮದಳು ಕೂಡಿ ಮಾಡಿದವನ ಮದುವೆಗಳನ್ನು, ತನ್ನ ಮಕ್ಕಳ ಮದುವೆಗಳನ್ನು ಒಳ್ಳೆ ಸಂಭ್ರಮದಿಂದ ವಿಜೃಂಭಣೆಯಿಂದ ಮಾಡ್ದ. ರೂಢಿಪಾಲರೆಲ್ಲ ಕೇಳಿ ಮೆಚ್ಚುವಂದದಿ, ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದ ರಾಜ್ಯದವರೆಲ್ಲ ಹೊಗಳಿದ್ರು, ಮೆಚ್ಚಿದ್ರು. ಏನು ವೈಭವದಿಂದ ಮಕ್ಕಳು ಮದುವೆ ಮಾಡ್ದ ಇವನು ಅಂಥೇಳಿ ಸಂತೋಷಪಟ್ಟರು. ಧನದ ಮದವು, ರಾಜ್ಯ ಮದವು, ವನಿತೆ ಮದವು, ಸುತರ ಮದವು. ಈಗ ಅವನಿಗೆ ಎಲ್ಲ ಅಹಂಕಾರಗಳು ಬಂತು. ಯಾವ್ಯಾವುದು? ಧನ ಮದ, ರಾಜ್ಯ ಮದ, ವನಿತೆ ಮದ, ಸುತರ ಮದ. ಇನ್ನೇನು ಬೇಕು? ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ರೀತಿಯಲ್ಲಿ ಎಲ್ಲ ಸುಖ ಅವನಿಗೆ ಲಭಿಸ್ಬಿಡ್ತು. ಕನಸಿನಲ್ಲಿ ಕಂಡು ತಿರುಗ ಹಿಗ್ಗುತ್ತಿದ್ದನು. ಮದುವೆ ಮಾಡಿದ್ದು ಆಯಿತು, ಅಳಿಯಂದರು ಬಂದರು, ಸೊಸೆಯರು ಬಂದರು, ಸಂತೋಷ ಆಯಿತು, ಮನಸ್ಸಿನಲ್ಲೇ ಹಿಗ್ಗುತ್ತಾ ಇದ್ದಾನೆ. ಹಂಗೆ ತಾನೆ ನಾವೆಲ್ಲ ಸುಖ ಸೌಖ್ಯ ಬಂದುಬಿಟ್ಟಾಗೆ ನಮಗೆ ಖುಷಿ, ಸಂಪೂರ್ಣವಾಗಿ ಭಗವಂತನನ್ನು ಮರ್ತು ಬಿಡ್ತೀವಿ. ಯಾವಾಗ ನಮಗೆ ಕಷ್ಟ ಬರುತ್ತೋ ಆವಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಕ್ಕಂಥದ್ದು. ಹೀಗಾಗಿ ಇಷ್ಟೆಲ್ಲ ಕೊಟ್ಟವನು ಯಾರು ಅನ್ನೋದನ್ನು ಕಂಡು ಎಲ್ಲ ಮರೆತು ಬಿಟ್ಟು ನಾವು ಹಿಗ್ಗುತ್ತಾ ಇದ್ದ. ಅನಿತರೊಳಗೆ ನೃಪರ ದಂಡು ಮನೆಯು ಮುತ್ತಿದಂತೆ ಕಂಡು ಕನಸಿನಲ್ಲೇ ದಿಗಿಲುಗೊಂಡು ಕಣ್ಣು ತೆರೆದನು. ಅಷ್ಟರಲ್ಲೇ ಅವರು ನೃಪರ ದಂಡು, ಅಕ್ಕಪಕ್ಕದ ರಾಜ್ಯದ ಶತ್ರುಗಳು ಅವನ ಮನೆಯೇ ಮುತ್ತಿಬಿಟ್ಟಿದ್ದಾರೆ, ಅರಮನೆ ಮುತ್ತಿಬಿಟ್ಟಿದ್ದಾರೆ. ಅಂದ್ರೇನು? ಹೊರಗೆ ಬಂದಿದ್ದಾರೆ, ಯುದ್ಧ ಮಾಡಿದ್ದಾರೆ, ಎಲ್ಲವನ್ನೂ ಅವರು ಆಕ್ರಮಣ ಮಾಡಿದ್ದಾರೆ. ಈಗ ಅರಮನೆಯನ್ನು ಬಂದು ಮುತ್ತಿದ್ದಾರೆ. ಆಗ ಅವನಿಗೆ ಭಯ ಆಯಿತು. ಅಯ್ಯೋ, ಅರಮನೆಯೇ ಬಂದು ಮುತ್ತಿಬಿಟ್ರಲ್ಲ ಅಂಥೇಳಿ. ಅಲ್ಲಿವರೆಗೂ ಅವನು ಸುಖಲೋಲುಪನಾಗಿ ಯಾವುದರ ಪರಿವೇ ಇಲ್ಲದೇ ಸುಖವಾಗಿ ಕಾಲ ಕಳೀತಾ ಇದ್ದ. ಯಾವಾಗ ಅರಮನೆಯನ್ನು ಮುತ್ತಿದ್ರೋ ಯುದ್ಧ ಮಾಡಬೇಕಲ್ಲ, ಹೀಗಾಗಿ ಅವನಿಗೆ ಭಯ ಆಯಿತು. ಕನಸಿನಲ್ಲೇ ದಿಗಿಲುಗೊಂಡು ಕಣ್ಣು ತೆರೆದನು. ಕನಸಿನಲ್ಲೇ ಭಯ ಪಟ್ಕೊಂಡು ಕಣ್ಣು ತೆಗೆದ್ಬಿಟ್ಟ. ಮೆರೆಯುತ್ತಿದ್ದ ಭಾಗ್ಯವೆಲ್ಲ ಹರಿದು ಹೋಯಿತೆಂದು ತಿರುಕ. ಕನಸಿನಲ್ಲಿ ಎಂಥ ಸುಖವಾದ ಕನಸು ಕಂಡಿದ್ದ ಅವನು, ಆ ಎಂಥ ಭಾಗ್ಯವನ್ನು ಅನುಭವಿಸಿದ್ದ ಅವನು. ಒಂದೇ ದಿನದಲ್ಲಿ, ಒಂದೇ ಕ್ಷಣನೋ ಸ್ವಲ್ಪ ಹೊತ್ತೋ ಇರ್ಬೋದು ಕನಸು, ದಿನ ರಾತ್ರಿ ಪೂರ್ತಿ ಏನು ಬೀಳಲ್ಲ, ಸ್ವಲ್ಪ ಹೊತ್ತು ಬಿದ್ದಿರುತ್ತೆ ಕನಸು. ಧರೆಯ ಮರೆಯುತ್ತಿದ್ದ ಭಾಗ್ಯವೆಲ್ಲ ಹರಿದು ಹೋಯಿತೆಂದು ತಿರುಕ. ತಿರುವುದಕ್ಕೆ ನಾಚುತ್ತಿದ್ದ ಮರುಳನಂದದಿ. ಅಯ್ಯೋ, ಇಷ್ಟೊತ್ತು ನಾನು ರಾಜನಾಗಿ ರಾಜ್ಯಭಾರ ಮಾಡಿಕೊಂಡು ಹೆಂಡತಿ, ಮಕ್ಕಳು, ಮಂತ್ರಿ, ಚತುರಂಗ ಬಲ ಸೈನ್ಯ ಎಲ್ಲವನ್ನೂ ನೋಡಿ ಸಂತೋಷ ಪಡ್ತಾ ಇದ್ದಂಥ ನಾನು ಈಗ ಭಿಕ್ಷೆಗೆ ಹೋಗ್ಬೇಕಾ ಅಂಥೇಳಿ ಅವನಿಗೆ ಹುಚ್ಚಂತರ ಅವನಿಗೆ ಯೋಚನೆ ಬಂತಂತೆ. ತಿರುವುದಕ್ಕೆ ನಾಚುತ್ತಿದ್ದ ಮರುಳನಂದದಿ. ಭಿಕ್ಷೆ ಬಿಡೋದಕ್ಕೆ ಅವನಿಗೆ ನಾಚಿಕೆ ಆಗ್ತಾ ಇದ್ದಂತೆ. ಸಿರಿಯು ಕನಸಿನಂತೆ ಕೇಳು. ಈ ಏನು ಐಶ್ವರ್ಯ ಇದೆಯಲ್ಲ, ಇದೆಲ್ಲ ಕನಸು ಅಷ್ಟೇ. ನಾವೇನು ಜೀವನವನ್ನು ಮಾಡ್ತೀವೋ ಇದೆಲ್ಲ ಕನಸು ಅಷ್ಟೇ, ಎಲ್ಲ ಅನುಭವಿಸ್ತೀವಿ ಅಷ್ಟೇ, ಆಮೇಲೆಲ್ಲ ಬಿಟ್ಟು ಹೋಗ್ತೀವಿ. ಅರಿತು ಆದಿಕೇಶವನ್ನು ಹರುಷದಿಂದ ಭಜಿಸಿ ನಿತ್ಯ ಸುಖವನೀವನು. ಈ ಎಲ್ಲ ಪ್ರಾಪಂಚಿಕ ಸುಖಗಳು, ಲೌಕಿಕ ಸುಖಗಳು ಅನಿತ್ಯ, ಇವತ್ತು ಬರ್ತವೆ, ನಾಳೆ ಹೋಗ್ತವೆ. ಆದರೆ ನಿಜವಾದಂಥ ಸುಖ ಯಾವುದಪ್ಪ ಅಂತಂದರೆ ಭಗವಂತನನ್ನು ಧ್ಯಾನ ಮಾಡಬೇಕು, ಭಗವಂತನನ್ನು ಭಜನೆ ಮಾಡಬೇಕು, ಭಗವಂತನನ್ನು ಸ್ಮರಿಸಬೇಕು. ಅದು ನಿಜವಾದಂತಹ ಸಂಪತ್ತನ್ನು ನಾವು ಗಳಿಸ್ಬೇಕಾಗಿರ್ತಕ್ಕಂಥದ್ದು. ಭಗವಂತನ ಕೃಪೆಯನ್ನು ಗಳಿಸ್ಬೇಕು. ಅರಿತು ಅಂದರೆ ಅರಿತು ಜ್ಞಾನದಿಂದ, ಅರಿವು ಅಂದರೆ ಜ್ಞಾನ. ಅರಿತು ಯಾವುದು ನಿಜವಾದಂತಹ ಸುಖ ಅನ್ನೋದನ್ನು ಅರಿತುಕೊಂಡು ಆದಿಕೇಶವನ್ನು ಹರುಷದಿಂದ ಭಜಿಸಿ, ಸಂತೋಷದಿಂದ ಆದಿಕೇಶವನನ್ನು ಭಜಿಸಿದ್ರೆ ಅವನು ನಿತ್ಯ ಸುಖವನೀವನು. ಇವತ್ತಿದ್ದು ನಾಳೆ ಹೋಗುವಂಥ ಸುಖ ಅಲ್ಲ ಭಗವಂತ ಕೊಡ್ತಕ್ಕಂಥದ್ದು, ಅದು ಯಾವಾಗಲೂ ಶಾಶ್ವತವಾದಂಥ ಸುಖವನ್ನು ಕೊಡ್ತಾನೆ. ಅಂದರೆ ಈ ಒಂದು ಜನ್ಮದಿಂದ ನಮಗೆ ಮುಕ್ತಿ ದೊರಕುತ್ತೆ.
ಸುಖ ಶಾಂತಿ ಮುಕ್ತಿ ಕೊಡ್ತಾನೆ ಮತ್ತು ಪುನರಪಿ ಜನನಂ ಪುನರಪಿ ಮರಣಂ ಅಂತಕ್ಕಂಥ ಈ ಒಂದು ಚಕ್ರದಿಂದ ನಮ್ಮನ್ನು ಪಾರು ಮಾಡ್ತಾನೆ, ಮುಕ್ತಿ ಕೊಡ್ತಾನೆ, ನಮ್ಮ ಜನ್ಮ ಸಾರ್ಥಕಗೊಳಿಸ್ತಾನೆ. ಆದ್ದರಿಂದ ಭಗವಂತನನ್ನು ಧ್ಯಾನ ಮಾಡಬೇಕು, ಹರುಷದಿಂದ ಅರಿತು ಆದಿಕೇಶವನ್ನು ಭಜಿಸಬೇಕು. ಅವನು ನಿತ್ಯ ಸುಖವನ್ನು ಕೊಡ್ತಾನೆ. ಈ ಎಲ್ಲ ಪ್ರಾಪಂಚಿಕ ಸುಖಗಳು ಕೂಡ ಅನಿತ್ಯ, ಅಶಾಶ್ವತ. ಶಾಶ್ವತವಾದ ಸುಖವನ್ನು ಕೊಡ್ತಕ್ಕಂಥವನು ಭಗವಂತ ಒಬ್ಬನೇ. ಆ ಭಗವಂತನನ್ನು ಭಕ್ತಿಯಿಂದ ಆರಾಧಿಸಬೇಕು, ಅವನ ಕೃಪೆಗೆ ಪಾತ್ರರಾಗಬೇಕು. ಈ ಪ್ರಪಂಚದಲ್ಲಿರ್ತಕ್ಕಂಥದ್ದೆಲ್ಲ ಒಂದು ಕನಸಿದ್ದಂಗೆ ಅಷ್ಟೇ, ನಮಗೆ ಅದು ಶಾಶ್ವತ ಅಲ್ಲ. ಶಾಶ್ವತವಾಗಿರ್ತಕ್ಕಂಥದ್ದು ಪರಮಾತ್ಮ. ಆ ಪರಮಾತ್ಮನನ್ನು ಧ್ಯಾನಿಸಬೇಕು ಅಂದ್ಬಿಟ್ಟು ಈ ಒಂದು ಕೀರ್ತನೆಯಲ್ಲಿ ಕನಕದಾಸರು ಹೇಳಿರ್ತಕ್ಕಂಥದ್ದು. ನಮಸ್ತೆ.